ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಈವ್ನಿಂಗ್ ಟೈಮಲ್ಲಿ ನಿಮಗೆ ಬಜ್ಜಿ ಬೋಂಡ ತಿನ್ನಬೇಕು ಅಂತ ಕಡಲೆ ಹಿಟ್ಟು ಹುಡುಕ್ತೀರಾ, ಖಾಲಿ ಆಗಿರುತ್ತೆ, ಅವಾಗ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. 2 ಕಪ್ನಷ್ಟು ಅಕ್ಕಿ ಹಿಟ್ಟು ತಗೊಳ್ಳಿ, 1/4 ಕಪ್ನಷ್ಟು ಮೈದಾ ಹಿಟ್ಟು, 1/4 ಕಪ್ನಷ್ಟು ಚಿರೋಟಿ ರವೆ, ಸಣ್ಣ ರವೆ ಹಾಕೊಂಡ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ನಷ್ಟು ಮೊಸರು, ಎಲ್ಲ ಅಳತೆ ಇದೇ ರೀತಿಯಾಗಿರಲಿ. 1 ಕಪ್ನಷ್ಟು ಮೊಸರನ್ನು ಹಾಕೊಂಡ್ಬಿಟ್ಟು ಕಲಿಸ್ಕೊಂಬಿಡಿ. ಸ್ವಲ್ಪ ನೀರು ಹಾಕಿ ಕಲಸಿ ಕನ್ಸಿಸ್ಟೆನ್ಸಿ ಈ ಥರ ಲೇಯರ್ ಆಗಿ ಬರಲಿ. ನಿಮ್ಗೆ ಈ ಥರ ಕೈಯಲ್ಲಿ ಹಾಕಿದಾಗ ಒಂದು ಅರ್ಧ ಗಂಟೆ ಹಿಟ್ಟನೆ ನಿಲ್ಲಿ. ಅಷ್ಟರಲ್ಲಿ ಚಟ್ನಿ ರೆಡಿ ಮಾಡ್ಕೋಬೇಕು. ಪ್ಯಾನ್ಗೆ ಎಣ್ಣೆ ಹಾಕೊಂಡು ಒಣಮೆಣಸಿನ್ಕಾಯಿ ಫ್ರೈ ಮಾಡಿ ತೆಗಿರಿ, ಬೆಳ್ಳುಳ್ಳಿ 2 ಈರುಳ್ಳಿನ ಹಾಕೊಳ್ಳಿ, ಸ್ವಲ್ಪ ಕೊಬ್ಬರಿ ಹಾಕೊಂಡು ಹುಣಸೆ ಹಣ್ಣು, ಕರಿಬೇವು, ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ಬಿಟ್ಟು ಸ್ಟವ್ ಆಫ್ ಮಾಡಿ. ಇದು ಹಸಿ ವಾಸನೆ ಎಲ್ಲ ಹೋಗ್ಲಿ ಈರುಳ್ಳಿದು. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ, ಉಪ್ಪು ಹಾಕೊಂಡು ಇದಕ್ಕೆ ಒಗ್ಗರಣೆ ಕೊಡಿ. ಈ ಕಡೆ ಹಿಟ್ಟು ಕೂಡ ನೆಂದಿರುತ್ತಲ್ವ, ಒಂದು ಅರ್ಧ ಗಂಟೆ ಆದಮೇಲೆ ಅದನ್ನು ತೆಗೆದು ಅದಕ್ಕೆ 1 ಸ್ಪೂನ್ನಷ್ಟು ಜೀರಿಗೆ, ಬೇಕಿಂಗ್ ಸೋಡಾ ಹಾಕಿ ಕಲಿಸ್ಕೊಳ್ಳಿ. ಪ್ರತಿ ಬಜ್ಜಿಗೂ ಕೂಡ ಹಾಕಬೇಕಾದ್ರೆ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಹಾಕ್ತಾರೆ. ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಟೈಮ್ ತಗೊಳ್ಳಿ, ಹಂಗಾರೆ ಕ್ರಿಸ್ಪಿ ಆಗೋದದು. ಟ್ರೈ ಮಾಡಿ ಒಂದ್ಸರಿ.